ಶ್ರೀಹರಿ ಸೇವಾ ಸಮಿತಿ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ದಾವಣಗೆರೆಯಲ್ಲಿ ಶ್ರೀನಿವಾಸ ಹಾಗೂ ಪದ್ಮಾವತಿ ದೇವರ ಕಲ್ಯಾಣ ಮಹೋತ್ಸವವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ನಗರದ ಜಯದೇವ ವೃತ್ತದ ಬಳಿಯ ಶ್ರೀ ಕೂಡಲಿ ಶಂಕರ ಮಠದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಶ್ರೀನಿವಾಸ ಪದ್ಮಾವತಿ ದೇವರಿಗೆ ಹಾರ ಅರ್ಪಣೆ, ಮಾಂಗಲ್ಯ ಧಾರಣೆ, ವೇದ ಮಂತ್ರ ಪಠಣ, ವಧುವರರಿಗೆ ಬಂಧು ಮಿತ್ರರಿಂದ ಆರತಿ ಸಮರ್ಪಣೆ, ಹಿರಿಯರ ಆಶೀರ್ವಾದ ಹಾಗೂ ಕಿರಿಯರ ಶುಭ ಹಾರೈಕೆ ಸೇರಿದಂತೆ ವಿವಾಹದಲ್ಲಿ ನಡೆಯುವ ಎಲ್ಲ ವಿಧಿವಿಧಾನಗಳನ್ನು ಪುರೋಹಿತರು ನೆರವೇರಿಸಿದರು. ಶ್ರೀನಿವಾಸ ಪದ್ಮಾವತಿಯರ ಮೂರ್ತಿಗಳಿಗೆ ವಿಶೇಷವಾಗಿ ಶೃಂಗಾರ ಹಾಗೂ ಭವ್ಯ ಮಂಟಪವು ವಿಶೇಷ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದ ಅಂತ್ಯದಲ್ಲಿ ಶ್ರೀನಿವಾಸ ಪದ್ಮಾವತಿಯರಿಗೆ ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ಜರುಗಿತು. ಹರೇ ಶ್ರೀನಿವಾಸ. ನಮ್ಮ ಶ್ರೀಹರಿ ಸೇವಾ ಸಮಿತಿಯಿಂದ ಲೋಕ ಕಲ್ಯಾಣಾರ್ಥಕವಾಗಿ ಈ ದಿನ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಯೋಜನೆ ಮಾಡಿದ್ದೇವೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಪುರೋಹಿತ ವೃಂದದವರು ಭಾಳ ವಿಶೇಷವಾಗಿ ಕಲ್ಯಾಣ ಸಹಸ್ರನಾಮ ಚಕ್ರ ಪಾರಾಯಣ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ 11 ದಿವಸಗಳ ಕಾಲ ನಿರಂತರವಾಗಿ ನೂರಾರು ಜನ ಪ್ರತಿನಿತ್ಯ 11 ಬಾರಿ ವಿಷ್ಣು ಸಹಸ್ರನಾಮ ಹೇಳಿ ಈ ದಿನ 12ನೇ ದಿವಸ ಸ್ವಾಮಿಗೆ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ಲೋಕ ಕಲ್ಯಾಣಕ್ಕಾಗಿ ಮತ್ತು ಬಂದಂಥ ಸದ್ಭಕ್ತರಲ್ಲಿ ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮೋ ನಮಃ. ಈ ದಿವಸ ಕಲ್ಯಾಣೋತ್ಸವ ಸೇವಾ ಕಾರ್ಯಕ್ರಮ ನಡೀತಾಯಿದೆ. ಶ್ರೀಹರಿ ಸೇವಾ ಸಮಿತಿಯಿಂದ ಸುಮಾರು ಈಗ 1-2 ವರ್ಷಗಳ ಕಾಲದಿಂದನೂ ಇಲ್ಲಿ ಪ್ರತಿ ಶನಿವಾರ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ದೀವಿ. ಮತ್ತು ಶ್ರೀಚಕ್ರ ರೀತಿಯಲ್ಲಿ 11 ದಿವಸ 11 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದೀವಿ. ಈ ವರ್ಷ ಲೋಕದಲ್ಲಿ ವಿನಾಶ ಕಾಲ ಬಹಳ ಇದೆ. ಅಂದರೆ ಅಗ್ನಿ ದುರಂತ, ಪ್ರಳಯಗಳು, ಅತಿ ಬಿಸಿಲು, ಅತಿ ತಂಪು ಇವೆಲ್ಲ ಹೆಚ್ಚಾಗಿರೋದರಿಂದ ಆ ರೀತಿ ಎಲ್ಲ ಬಾಧೆಗಳು ನಿವೃತ್ತಿಗಳಾಗಿ ಎಲ್ಲ ಸಮಸ್ತ ಭಕ್ತ ಜನರಿಗೆ ಲೋಕ ಕಲ್ಯಾಣ ಆಗಬೇಕು. ಈ ಲೋಕ ಕಲ್ಯಾಣದಿಂದ ಸರ್ವ ಜನರಿಗೆ ಆಯುಷ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗಲಿ. ವಿವಾಹ ಎಲ್ಲರ ಅನುಕೂಲಕ್ಕೆ ವಿವಾಹಗಳು, ಎಷ್ಟೋ ಜನದ ವಿವಾಹ ಆಗ್ತಲ್ಲ, ಅವ್ರದ್ದೆಲ್ಲರೂ ವಿವಾಹ ಆಗಲಿ ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಈ ರೀತಿ ಕಲ್ಯಾಣೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಶೀಘ್ರ ವೆಂಕಪ್ಪನ ವಿವಾಹ ಅಂದರೆ ಕಲ್ಯಾಣ ಅಂತ. ಈ ಕಲ್ಯಾಣೋತ್ಸವ ಮಾಡೋದ್ರಿಂದ ನಮ್ಮಂಥ ಸಮಸ್ತ ಭಕ್ತ ವೃಂದದವ್ರಿಗೆಲ್ಲರಿಗೂ ಕಲ್ಯಾಣ ಆಗಲಿ, ಅಭಿವೃದ್ಧಿ. ಕಲ್ಯಾಣ ಅಂದರೆ ಏನಂದರೆ 3 ವಿಧ: ಮನುಷ್ಯನ ಭಾಗ್ಯೋದಯ ಮತ್ತು ಆಯುಸ್ಸು, ಆರೋಗ್ಯ, ವೃದ್ಧಿ. ಮತ್ತು ಈಗ ವಿವಾಹದ್ದು ಬಹಳ ಸಮಸ್ಯೆ ನಡೀತಾ ಇದೆ ಎಲ್ಲ ಕಡೆ. ಕನ್ಯಾಗಳಿಗೆ ಒಳ್ಳೆ ವರಗಳು ಸಿಗ್ತಾಯಿಲ್ಲ, ವರನಿಗೆ ವಿವಾಹ ಆಗಲಿಕ್ಕೆ ಒಳ್ಳೆ ಕನ್ಯೆಗಳು ಸಿಗ್ತಾಯಿಲ್ಲ. ಇದೆಲ್ಲರೂ ಅನುಕೂಲ ಆಗಲಿ ಅಂತ ಸಮಸ್ತ ನಾಡಿನ ಭಕ್ತರ ಜನ ಸಮೂಹವಾಗಿ ಶ್ರೀ ಶಂಕರ ಸೇವಾ ಸಮಿತಿ, ಕಲ್ಯಾಣ ಮಂಟಪ, ಜಯದೇವ ಸರ್ಕಲ್ಲು, ಇಲ್ಲಿ ಶ್ರೀಹರಿ ಸೇವಾ ಸಮಿತಿ ವತಿಯಿಂದ ಎಲ್ಲ ಸದ್ಭಕ್ತ ವೃಂದರು, ಭಕ್ತ ಮಂಡಳಿ ಮತ್ತು ದಾವಣಗೆರೆ ಸಮೂಹದಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಈ ದಿವಸ ನೆರವೇರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಭಕ್ತರು, ಪುರೋಹಿತ ವೃಂದದವರು, ಎಲ್ಲ ಸಮಸ್ತ ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಶ್ರೀ ಹರಿಸೇವಾ ಸಮಿತಿಯಿಂದ ಕಳೆದ 8 ವರ್ಷದಿಂದ ವಿಷ್ಣು ಸಹಸ್ರನಾಮ ನಡೆಸ್ಕೊಂಬರ್ತಾಯಿದ್ವಿ. ವರ್ಷ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಬರ್ತಾಯಿದ್ವಿ. ಗ್ಲೋಬಲ್ ವಿಷ್ಣು ಸಹಸ್ರನಾಮ ಅಂತಂದ್ಬಿಟ್ಟು ಅದರದ್ದು ಸಹ ಭಾಳ ಚೆನ್ನಾಗಿ ನಡೆಸ್ಕೊಂಬರ್ತಾಯಿದ್ವಿ. ಇದರ ಪ್ರಯುಕ್ತ 3 ಸರಿ ಶ್ರೀ ಚಕ್ರಪಾರಾಯಣ ಮಾಡಿ ಇದು 4ನೇ ಸರಿ ಚಕ್ರಪಾರಾಯಣ ಮಾಡ್ತಿರೋದು. ಮೊದಲನೇ ಸರಿ ಚಕ್ರಪಾರಾಯಣದಲ್ಲಿ ಹೋಮ ಹವನಗಳೆಲ್ಲ ಮಾಡಿದ್ವಿ. 2ನೇ ಹೋಮದಲ್ಲಿ ಪೂಜೆಗಳು ಮಾಡಿದ್ವಿ. 3ನೇ ಚಕ್ರಪಾರಾಯಣದಲ್ಲಿ, ಚಕ್ರಪಾರಾಯಣ ಅಂತಂದರೆ 11 ದಿನಕ್ಕೆ 11 ಸರಿ ವಿಷ್ಣು ಸಹಸ್ರನಾಮ ಹೇಳೋದು. ಅದು ಸಾಧಾರಣ 100 ಜನ ಮಹಿಳೆಯರಿಂದ ಈ ಚಕ್ರಪಾರಾಯಣ ನಡೀತಾಯಿತ್ತು. ಅತ್ಯಂತ ವಿಜೃಂಭಣೆಯಿಂದ ನಡೀತಿತ್ತು. ಇದಕ್ಕೆಲ್ಲ ಕಾರಣಕರ್ತರು ಶ್ರೀಯುತ ಸೋಮಶೇಖರ್ ದಂಪತಿಗಳು ಮತ್ತು ಸಂತೋಷ್ ಅವರು. ಅವರ ಒಂದು ಪ್ರೇರಣೆಯಿಂದ ಅವರು ಹಾಕಿಕೊಟ್ಟ ಒಂದು ವಿಷ್ಣು ಸಹಸ್ರನಾಮದ್ದು ಒಂದು ತಳಪಾಯ ಹಾಕಿದ್ರು. ಅದೇ ರೀತಿ ನಾವೆಲ್ಲರೂ ಕಮಿಟಿ ಮೆಂಬರ್ಸು ಆಗಿ ಎಲ್ಲ ನಡೆಸ್ಕೊಂಬರ್ತಾಯಿದ್ವಿ. ಹಾಗಾಗಿ ಈ ಚಕ್ರಪಾರಾಯಣದ್ದು ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಗುತ್ತೆ. ಹರೇ ಶ್ರೀನಿವಾಸ. ಕಲ್ಯಾಣಾಭೃತ ಗಾತಾಯ ಕಾಮಿಕಾಕ್ತ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ತುಂಬ ಚೆನ್ನಾಗಾಗಿದೆ. ತುಂಬ ಜನ ಸೇರಿದ್ದಾರೆ. ಇದು ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವ ನಡ್ತಾ ಇರೋದು.
ಇದು ಯಾಕೆ ಅಂದರೆ ನಮ್ಮದು ಚಕ್ರಪಾರಾಯಣ ವಿಷ್ಣು ಚಕ್ರಪಾರಾಯಣ ಸ್ಟಾರ್ಟ್ ಆಗಿ ಈಗ 3ನೇ ಸಲ ಇದು. 11 ದಿವಸ 11 ಸಲ ವಿಷ್ಣು ಸಹಸ್ರನಾಮ ಚಕ್ರಪಾರಾಯಣ ಆಯಿತು. ಅದ್ರದ್ದು ಲಾಸ್ಟ್ನೇದು ನಿನ್ನೆ ಏಕಾದಶಿಗೆ ಮುಗಿಸಿ ಇವತ್ತು ದ್ವಾದಶಿಗೆ ಕಲ್ಯಾಣೋತ್ಸವ ಮಾಡಿದ್ದೀವಿ. ಅದೇ ಥರ ತುಂಬ ವಿವಿಧ ಪ್ರೋಗ್ರಾಮ್ಗಳು ನಡೆಯುತ್ತೆ ಇಲ್ಲಿ. ಧನುರ್ಮಾಸದಲ್ಲೂ ಕಂಟಿನ್ಯೂ 1 ತಿಂಗಳು ಫುಲ್ಲು ವಿಷ್ಣು ಸಹಸ್ರನಾಮ ಬೆಳಗ್ಗೆನೇ 6 ಗಂಟೆಯಿಂದ 7 ಗಂಟೆ ತನಕ ನಡೆಯುತ್ತೆ. ಆಮೇಲೆ ಎಲ್ಲರೂ ಸಹಸ್ರ ಪಾರಾಯಣ ಮಾಡ್ತಾರೆ, ತುಂಬ ಜನ ಬರ್ತಾರೆ. ಎಲ್ಲ ಪ್ರೋಗ್ರಾಮು ತುಂಬ ಚೆನ್ನಾಗಿರುತ್ತೆ. ಎಲ್ಲದು ಪ್ರೋಗ್ರಾಮ್ಗಳು ಈಗ ನಡೀತಾರೆ. ಕಲ್ಯಾಣೋತ್ಸವ ಈಗ ಮಾಡ್ತಾ ಇರೋದು ಅಂತಂದರೆ ಲೋಕ ಕಲ್ಯಾಣಕ್ಕೋಸ್ಕರ. ಈಗ ಮದುವೆ ಆಗಲಿಲ್ದ ಹೆಣ್ಮಕ್ಳಿಗೆ, ಮದುವೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಮದುವೆ ಆಗಲಿ, ಆಮೇಲೆ ಎಲ್ಲ ರೈತರಿಗೆ, ಯೋಧರಿಗೆ, ದೇಶಕ್ಕೆ ಎಲ್ಲ ಚೆನ್ನಾಗಾಗಲಿ, ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಅಂತೇಳಿ ಮಾಡಿರೋದು ಇದು ಶ್ರೀ ಸೋಮಶೇಖರ್ ಅವರ ವತಿಯಿಂದ ದಂಪತಿಗಳು ಅವರು ಶ್ರೀಹರಿ ಸೇವಾ ಸಮಿತಿಯಿಂದ ಮಾಡ್ತಾ ಇರೋದು.